ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕೆಲವೊಮ್ಮೆ ಜೀವನದಲ್ಲಿ ದೊಡ್ಡ ಪ್ರೀತಿಗಳು ಘೋಷಣೆ ಮಾಡೋದಿಲ್ಲ. ಅವು ಮೌನವಾಗಿ ನಮ್ಮ ದಿನನಿತ್ಯದ ಕ್ಷಣಗಳಲ್ಲಿ ಉಸಿರಾಡುತ್ತಿರುತ್ತವೆ. ಈ ಕತೆ ಅಂಥದ್ದೇ ಒಂದು ಆಳವಾದ ಬಂಧದ ಕತೆ. ಗಂಡನನ್ನು ಕಳೆದುಕೊಂಡ ಒಂದು ಅಮ್ಮ ಮತ್ತು ಅವಳ ಬದುಕಿನ ಅರ್ಥವಾಗಿರುವ ಮಗನ ನಡುವೆ ಹರಿಯುವ ಮಮತೆಯ ಕತೆ. ಹಳ್ಳಿಯ ಅಂಚಿನಲ್ಲಿರುವ ಒಂದು ಚಿಕ್ಕ ಮನೆಯ ಮುಂದೆ ಹಳೆಯ ತುಳಸಿ ಕಟ್ಟೆ, ಹಿಂಭಾಗದಲ್ಲಿ ಚಿಕ್ಕ ತೋಟ. ಅಲ್ಲಿ ವಾಸಿಸುತ್ತಿದ್ದರು ಗೌರಮ್ಮ ಮತ್ತು ಅವಳ ಮಗ ವಿನಯ್. ವರ್ಷಗಳ ಹಿಂದೆ ಗೌರಮ್ಮ ತನ್ನ ಗಂಡನನ್ನು ಕಳೆದುಕೊಂಡಿದ್ದರು. ಆ ದಿನದಿಂದ ಅವಳ ಬದುಕು ಬದಲಾಗಿತು. ನಗು ಕಡಿಮೆಯಾಯಿತು, ಮಾತು ಕಡಿಮೆಯಾಯಿತು, ಆದರೆ ಪ್ರೀತಿ ಮಾತ್ರ ಕಡಿಮೆಯಾಗಲಿಲ್ಲ. ಅದು ಸಂಪೂರ್ಣವಾಗಿ ಮಗನ ಕಡೆ ಹರಿಯಿತು. ವಿನಯ್ ಕೂಡ ಅಮ್ಮನ ನೆರಳಲ್ಲೇ ಬೆಳೆದವನು. ಅವನಿಗೆ ಅಮ್ಮ ಅಂದರೆ ಮನೆ, ಧೈರ್ಯ ಮತ್ತು ಬದುಕಿನ ದಾರಿ. ಬೆಳಿಗ್ಗೆ ಗೌರಮ್ಮ ಎದ್ದು ದೀಪ ಹಚ್ಚಿ ದೇವರ ಮುಂದೆ ಪ್ರಾರ್ಥನೆ ಮಾಡುತ್ತಿದ್ದಳು. ನನ್ನ ಮಗ ಚೆನ್ನಾಗಿರಲಿ ಅನ್ನೋದು ಅವಳ ದಿನದ ಮೊದಲ ಮಾತು. ವಿನಯ್ ಕೆಲಸಕ್ಕಾಗಿ ನಗರಕ್ಕೆ ಹೋಗುತ್ತಿದ್ದರು. ಪ್ರತಿದಿನ ಸಂಜೆ ಮನೆಗೆ ಮರಳುವಾಗ ಅವನ ಕಣ್ಣು ಮೊದಲು ಅಮ್ಮನನ್ನೇ ಹುಡುಕುತ್ತಿತ್ತು. ಕಾಲು ಹೀಗೆ ಸಾಗುತ್ತಾ ಹೋದಂತೆ ವಿನಯ್ ಗಮನಿಸಿದ. ಅಮ್ಮ ಹೊರಗೆ ನಗುತ್ತಿದ್ದರು, ಒಳಗೆ ಒಂಟಿತನವನ್ನು ಹೊತ್ತುಕೊಂಡಿದ್ದಾಳೆ ಎಂದು. ಸಂಜೆ ಹೊತ್ತು ಅವಳು ಮನೆ ಮುಂದೆ ಕುಳಿತು ಖಾಲಿ ದಾರಿಯನ್ನು ನೋಡುತ್ತಿದ್ದಳು. ಒಂದು ದಿನ ಅವನು ಮನಸ್ಸಿನಲ್ಲಿ ನಿರ್ಧಾರ ಮಾಡಿದ, ಅಮ್ಮನಿಗೆ ಸ್ವಲ್ಪ ಸಂತೋಷ ಕೊಡಬೇಕು. ಒಂದು ಬೆಳಿಗ್ಗೆ ಅವನು ಅಮ್ಮನ ಬಳಿ ಹೋಗಿ, ನಾವು ಇಬ್ಬರು ಎಲ್ಲಾದರೂ ಹೋಗೋಣ ಅಮ್ಮ, ಸ್ವಲ್ಪ ದಿನ ಹೊರಗೆ ಎಂದು ಹೇಳಿದ. ಗೌರಮ್ಮ ಆಶ್ಚರ್ಯದಿಂದ ಅವನನ್ನು ನೋಡಿದಳು. ನನಗೆ ಎಲ್ಲಿಗೆ ಹೋಗೋದು ಮಗ ಎಂದಳು. ವಿನಯ ನಗುತ್, ನೀನು ನನಗೆ ಬಾಲ್ಯದಲ್ಲಿ ಎಲ್ಲಿಗೆ ಕರೆದೊಯ್ದಿದೆಯೋ ನೆನಪಿದೆಯಾ? ಈಗ ನನ್ನ ತುರ್ನು ಎಂದ. ಆ ಮಾತು ಕೇಳಿ ಅವಳ ಮುಖದಲ್ಲಿ ಒಂದು ಮೃದುವಾದ ನಗು ಮೂಡಿತು. ಕೆಲ ದಿನಗಳಲ್ಲೇ ಅವರು ಹಳ್ಳಿಯ ಹತ್ತಿರದ ಬೆಟ್ಟ ತಾಣಕ್ಕೆ ಹೊರಟರು. ಹಸಿರು ಕಾಡು, ತಂಪಾದ ಗಾಳಿ, ದೂರದಲ್ಲಿ ಕಾಣುವ ನೀರಿನ ಹರಿವು, ಅದು ಗೌರಮ್ಮಗೆ ವರ್ಷಗಳ ನಂತರ ಕಾಣಿಸಿದ ಹೊಸ ಲೋಕ. ಮೊದಲಿಗೆ ಅವಳು ಮೌನವಾಗಿಯೇ ನೋಡುತ್ತಿದ್ದಳು, ಆದರೆ ನಿಧಾನವಾಗಿ ಅವಳ ಮುಖದಲ್ಲಿ ನೆಮ್ಮದಿ ಮೂಡಿತು. ವಿನಯ್ ಅವಳ ಕೈ ಹಿಡಿದು, ನೀನು ಹೀಗೆ ನಗ್ತಿದ್ದರೆ ನನಗೆ ತುಂಬ ಖುಷಿ ಅಮ್ಮ ಎಂದನು. ಅವರು ಅಲ್ಲಿಯೇ ಸುತ್ತಾಡಿದರು, ಚಿಕ್ಕ ಅಂಗಡಿಯಲ್ಲಿ ಚಹಾ ಕುಡಿದರು, ಹಳೆಯ ನೆನಪುಗಳನ್ನು ಹಂಚಿಕೊಂಡರು. ಗೌರಮ್ಮ ತನ್ನ ಯುವಕಾಲದ ಕತೆಗಳನ್ನು ಹೇಳುತ್ತಿದ್ದಳು, ಅವಳ ಗಂಡನ ಬಗ್ಗೆ, ಅವಳ ಕನಸುಗಳ ಬಗ್ಗೆ. ವಿನಯ್ ಮನಸ್ಸಿಟ್ಟು ಕೇಳುತ್ತಿದ್ದ. ಅವನಿಗೆ ಮೊದಲ ಬಾರಿ ಅಮ್ಮನ ಹೃದಯದ ಒಳಗಿನ ಲೋಕ್ ತಿಳಿಯತೊಡಗಿತು. ಸಂಜೆ ಹೊತ್ತಿಗೆ ಮಳೆ ಜೋರಾಗಿ ಶುರುವಾಯಿತು. ಅವರು ಹಿಂದಿರುಗಲು ಸಿದ್ಧವಾಗಿದ್ದಾಗ ದಾರಿ ಜಾರಿ ಹೋಗಿತು. ವಾಹನಗಳು ಹೋಗಲು ಸಾಧ್ಯವಾಗಲಿಲ್ಲ. ಆ ಸಂದರ್ಭದಲ್ಲಿ ಅವರು ಅಲ್ಲಿಯೇ ಉಳಿಯಬೇಕಾಯಿತು. ಒಂದು ಚಿಕ್ಕ ವಸತಿ ಮಂದಿರದಲ್ಲಿ ಕೊಠಡಿ ಸಿಕ್ಕಿತು. ಹೊರಗೆ ಮಳೆಯ ಸದ್ದು, ಒಳಗೆ ಮೃದುವಾದ ಬೆಳಕು. ಗೌರಮ್ಮ ಸ್ವಲ್ಪ ಕಳವಳಗೊಂಡಳು. ಮಗ, ಮನೆಗೆ ಹೋಗೋದಕ್ಕೆ ಆಗಲ್ವಾ ಎಂದು ಕೇಳಿದಳು. ವಿನಯ್ ಅವಳ ಬಳಿ ಕುಳಿತು, ನಾವು ಒಟ್ಟಿಗಿದ್ದೇವೆ ಅಮ್ಮ, ಎಲ್ಲವೂ ಸರಿಯೇ ಇರುತ್ತದೆ ಎಂದನು. ಆ ಮಾತಿನಲ್ಲಿ ಅವಳಿಗೆ ವರ್ಷಗಳ ನಂತರ ಒಂದು ಭರವಸೆ ದೊರಕಿತು. ಆ ರಾತ್ರಿ ಅವರು ಕಿಟಕಿಯ ಬಳಿ ಕುಳಿತು ಮಳೆ ನೋಡುತ್ತಿದ್ದರು. ಚಂದ್ರನ ಬೆಳಕು ಮಳೆಯ ಹನಿಗಳಲ್ಲಿ ಮಿನುಗುತ್ತಿತ್ತು. ವಿನಯ್ ನಿಧಾನವಾಗಿ ಅಮ್ಮನ ಕೈ ಹಿಡಿದು, ನೀನು ಎಷ್ಟು ಕಷ್ಟ ಅನುಭವಿಸಿದ್ದೀಯೋ ನನಗೆ ಗೊತ್ತಿದೆ, ಆದರೆ ನಾನು ಇದ್ದೇನೆ ಅಮ್ಮ ಎಂದನು. ಗೌರಮ್ಮನ ಕಣ್ಣುಗಳಲ್ಲಿ ನೀರು ತುಂಬಿತು. ನೀನು ಇದ್ದೀಯಲ್ಲ ಅನ್ನೋದೇ ನನ್ನ ಬದುಕು ಮಗ ಎಂದಳು. ಆ ಕ್ಷಣದಲ್ಲಿ ಅವರಿಬ್ಬರ ನಡುವೆ ಇರುವ ಪ್ರೀತಿ ಮಾತುಗಳಿಗಿಂತಲೂ ಆಳವಾಗಿತ್ತು. ಮುಂದಿನ ಬೆಳಿಗ್ಗೆ ಮಳೆ ನಿಂತಿತ್ತು. ಗಾಳಿ ತಾಜಾ, ಸುತ್ತಮುತ್ತ ಪ್ರಕೃತಿ ಹಸಿರಾಗಿತ್ತು.
ಅವರು ಮತ್ತೆ ಸ್ವಲ್ಪ ಸುತ್ತಾಡಿದರು. ಗೌರಮ್ಮ ಈಗ ಹಗುರವಾಗಿ ನಗುತ್ತಿದ್ದಳು. ಅವಳ ಕಣ್ಣುಗಳಲ್ಲಿ ಮತ್ತೆ ಜೀವನದ ಬೆಳಕು ಕಾಣಿಸಿತು. ಮನೆಗೆ ಮರಳುವಾಗ ಅವಳು ನಿಧಾನವಾಗಿ ಹೇಳಿದಳು, ಈ 2 ದಿನ ನನಗೆ ಮತ್ತೆ ಬದುಕು ಕೊಟ್ಟಂತೆ ಆಯಿತು. ವಿನಯ್ ನಗುತ್ತ, ಇನ್ನು ಮುಂದೆ ನಾವು ಹೀಗೆ ಸಮಯ ತೆಗೆದುಕೊಳ್ಳೋಣ ಅಮ್ಮ ಎಂದನು. ಮನೆಗೆ ಬಂದ ಮೇಲೆ ಎಲ್ಲವೂ ಹಳೆಯದಂತೆ ಇದ್ದರೂ ಅವರ ಮನಸ್ಸು ಬದಲಾಗಿತ್ತು. ಗೌರಮ್ಮ ಈಗ ಹೆಚ್ಚು ಮಾತನಾಡುತ್ತಿದ್ದಳು, ಹೆಚ್ಚು ನಗುತ್ತಿದ್ದಳು. ವಿನಯ್ಗೆ ಅರ್ಥವಾಯಿತು, ಅಮ್ಮನಿಗೆ ದೊಡ್ಡದೇನು ಬೇಡ, ಕೇವಲ ತನ್ನ ಜೊತೆ ಇರುವ ಸಮಯವೇ ಸಾಕು. ಅಮ್ಮ ಮಗನ ಪ್ರೀತಿ ಅಂದರೆ ಒಬ್ಬರಿಗಾಗಿ ಮತ್ತೊಬ್ಬರು ಬದುಕುವ ಮನಸ್ಸು, ಮೌನದಲ್ಲೂ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಬಂಧ ಮತ್ತು ಯಾವ ಕಷ್ಟ ಬಂದರೂ ಕೈ ಬಿಡದ ನಂಬಿಕೆ. ಕತೆ ಇಲ್ಲಿಗೆ ಮುಕ್ತಾಯ. ಇದೇ ರೀತಿಯ ಭಾವನಾತ್ಮಕ ಹಾಗೂ ಹೃದಯಸ್ಪರ್ಶಿ ಕನ್ನಡ ಕಥೆಗಳಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.